ಹರೇ ಕೃಷ್ಣ. ನಮಸ್ತೆ ವೀಕ್ಷಕರೇ. ನಾನಿವತ್ತಿನ ವಿಡಿಯೋದಲ್ಲಿ ಋಷಿ ಮಾರ್ಕಾಂಡೇಯರಿಗೂ ಮಹಾಮೃತ್ಯುಂಜಯ ಮಂತ್ರಕ್ಕೂ ಇರುವ ಸಂಬಂಧವೇನು ಅನ್ನೋದನ್ನು ವಿವರಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಹಾಮೃತ್ಯುಂಜಯ ಮಂತ್ರವು ಶಿವನಿಗೆ ಸಮರ್ಪಿತವಾದ ಒಂದು ಅದ್ಭುತವಾದ ಮಂತ್ರವಾಗಿದೆ. ಈ ಮಂತ್ರವನ್ನು ರಚಿಸಿದವರು ಇಂದಿಗೂ ಬದುಕಿಯೇ ಇದ್ದಾರೆ ಎಂದು ಪೌರಾಣಿಕ ಕಥೆಗಳು ಹೇಳುತ್ತವೆ. ಹಿಂದೂ ಧರ್ಮದಲ್ಲಿ ಪೂಜೆಗೆ ಕೊಡುವಷ್ಟೇ ಮಹತ್ವವನ್ನು ಮಂತ್ರಗಳಿಗೂ ನೀಡಲಾಗಿದೆ. ಪ್ರತಿಯೊಂದು ದೇವರಿಗೂ ಅವರದ್ದೇ ಆದ ಮಂತ್ರಗಳಿವೆ. ಆಯಾ ದೇವರಿಗೆ ಸಮರ್ಪಿತವಾದ ಮಂತ್ರವನ್ನು ಪಠಿಸುವುದರಿಂದ ನಾವು ಆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಇಂತಹ ಮಂತ್ರಗಳಲ್ಲಿ ಶಿವನಿಗೆ ಸಮರ್ಪಿತವಾದ ಮಹಾಮೃತ್ಯುಂಜಯ ಮಂತ್ರವು ಒಂದಾಗಿದೆ. ಈ ಅದ್ಭುತ ಮಂತ್ರವನ್ನು ವಿಧಿವಿಧಾನಗಳ ಪ್ರಕಾರ ಪಠಿಸುವುದರಿಂದ ಮರಣಕ್ಕೆ ಹತ್ತಿರವಾದ ವ್ಯಕ್ತಿಯು ಮರಣದಿಂದ ಪಾರಾಗುತ್ತಾನೆ ಎನ್ನುವ ನಂಬಿಕೆಯಿದೆ. ಈ ಮಂತ್ರದ ಇನ್ನೊಂದು ವಿಶೇಷತೆ ಏನೆಂದರೆ ಇದನ್ನು ಮಹರ್ಷಿ ಮಾರ್ಕಾಂಡೇಯರು ರಚಿಸಿದ್ದಾರೆ. ಈ ಮಂತ್ರದ ವಿಶೇಷತೆಗಳ ಕುರಿತು ಮಾಹಿತಿ ಹೀಗಿದೆ. ಮಹಾಮೃತ್ಯುಂಜಯ ಮಂತ್ರ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮಮಾಮೃತಾತ್. ಮಹಾಮೃತ್ಯುಂಜಯ ಮಂತ್ರದ ಅರ್ಥ: ನಾವು 3 ಕಣ್ಣುಗಳನ್ನು ಹೊಂದಿರುವ ಶಿವನನ್ನು ಪೂಜಿಸುತ್ತೇವೆ. ಪ್ರತಿ ಉಸಿರಿನಲ್ಲಿಯೂ ಜೀವಶಕ್ತಿಯನ್ನು ತುಂಬುವವನು ಮತ್ತು ಇಡೀ ವಿಶ್ವವನ್ನು ಪೋಷಿಸುವವನು. ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವ ನಿಯಮಗಳಿವು. ಶಿವನ ವಿಗ್ರಹ ಅಥವಾ ಶಿವನ ಫೋಟೋದ ಮುಂದೆ ಕುಳಿತು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದು ಶುಭ. ಈ ಮಂತ್ರವನ್ನು ಅಶುದ್ಧ ಸ್ಥಿತಿಯಲ್ಲಿ ತಪ್ಪಾಗಿಯೂ ಜಪಿಸಬೇಡಿ. ಅಂದರೆ ಸ್ನಾನ ಇತ್ಯಾದಿಗಳನ್ನು ಮಾಡದೆ ಶುದ್ಧರಾಗದೆ ಮಂತ್ರವನ್ನು ಪಠಿಸಬಾರದು. ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಲು ರುದ್ರಾಕ್ಷಿ ಜಪಮಾಲೆಯನ್ನು ಬಳಸಿ. ನಿಮಗೆ ಅದನ್ನು ನೀವೇ ಜಪಿಸಲು ಸಾಧ್ಯವಾಗದಿದ್ದರೆ ಯಾವುದೇ ಸಮರ್ಥ ಬ್ರಾಹ್ಮಣರ ಸಹಾಯದಿಂದ ಪಠಿಸಬಹುದು. ಮಂತ್ರವನ್ನು ಜಪಿಸುವಾಗ ಇತರ ವಿಷಯಗಳತ್ತ ಗಮನ ಹರಿಸಬೇಡಿ. ಮಂತ್ರವನ್ನು ಸ್ಪಷ್ಟವಾಗಿ ಉಚ್ಚರಿಸಿ. ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸುವಾಗ ಮುಖವು ಪೂರ್ವ ಅಥವಾ ಉತ್ತರದ ಕಡೆಗೆ ಇದ್ದರೆ ಒಳ್ಳೆಯದು. ಮಹರ್ಷಿ ಮಾರ್ಕಾಂಡೇಯರು ಯಾರು? ಶಾಸ್ತ್ರಗಳ ಪ್ರಕಾರ ಒಂದಾನೊಂದು ಕಾಲದಲ್ಲಿ ಮೃಕುಂದ ಎಂಬ ಋಷಿಯಿದ್ದ. ಆ ಋಷಿಗೆ ಪುತ್ರ ಸಂತಾನ ಭಾಗ್ಯವಿರಲಿಲ್ಲ. ಅವನು ಶಿವನನ್ನು ಸಂತೋಷಪಡಿಸಿ ಪುತ್ರ ಸಂತಾನವನ್ನು ಕರುಣಿಸುವಂತೆ ಬೇಡಿಕೊಂಡನು. ಆಗ ಶಿವನು, ನಿನಗೆ ಪುತ್ರ ಸಂತಾನವನ್ನು ಕರುಣಿಸುತ್ತೇನೆ. ಆದರೆ ಆ ಮಗ ಅಲ್ಪಾಯುಷ್ಯನಾಗಿದ್ದು ಕೇವಲ 12 ವರ್ಷಗಳ ಕಾಲ ಮಾತ್ರ ಬದುಕುತ್ತಾನೆ ಎಂದು ವರವನ್ನು ನೀಡಿದನು. ಶಿವನ ಆಶೀರ್ವಾದದಿಂದ ಮೃಕುಂದ ಋಷಿಯ ಮನೆಯಲ್ಲಿ ಒಂದು ಗಂಡು ಮಗು ಜನಿಸಿತು. ಅದಕ್ಕೆ ಮಾರ್ಕಾಂಡೇಯ ಎಂದು ಹೆಸರಿಡಲಾಯಿತು. ಋಷಿ ಮಾರ್ಕಾಂಡೇಯನು ದೊಡ್ಡವನಾದಾಗ ಒಂದು ದಿನ ಮಾರ್ಕಾಂಡೇಯನ ತಂದೆ ಅವನಿಗೆ ಮರಣದ ಸತ್ಯವನ್ನು ಹೇಳುತ್ತಾನೆ. ಇದಾದ ನಂತರ ಬಾಲಕ ಮಾರ್ಕಾಂಡೇಯ ಕೂಡ ಶಿವನನ್ನು ಪೂಜಿಸಲು ಪ್ರಾರಂಭಿಸಿದನು. ಮಹಾಮೃತ್ಯುಂಜಯ ಮಂತ್ರವನ್ನು ರಚಿಸಿ ಅದನ್ನು ಪಠಿಸಲು ಪ್ರಾರಂಭಿಸಿದ್ದು ಬಾಲಮಾರ್ಕಾಂಡೇಯ. ಬಾಲಮಾರ್ಕಾಂಡೇಯನ ಮರಣದ ಸಮಯ ಬಂದಾಗ ಅವನು ತನ್ನನ್ನು ಶಿವಪೂಜೆಯಲ್ಲಿ ತೊಡಗಿಸಿಕೊಂಡನು. ಯಮರಾಜನು ತನ್ನ ಪ್ರಾಣ ತೆಗೆಯಲು ಕುಣಿಕೆ ಬೀಸಿದ ತಕ್ಷಣ ಅವನು ಶಿವಲಿಂಗವನ್ನು ಬಿಗಿಯಾಗಿ ಅಪ್ಪಿಕೊಂಡನು. ಶಿವನ ಹೆಸರನ್ನು ಜೋರಾಗಿ ಕರೆಯಲು ಪ್ರಾರಂಭಿಸಿದನು. ಆ ಕ್ಷಣದಲ್ಲಿಯೇ ಶಿವನು ಅಲ್ಲಿ ಕಾಣಿಸಿಕೊಂಡು ಯಮರಾಜನನ್ನು ಅಲ್ಲಿಂದ ಹೊರಡುವಂತೆ ಹೇಳಿದನು. ಅವನು ಮಗು ಮಾರ್ಕಾಂಡೇಯನಿಗೆ ಅಮರತ್ವದ ವರವನ್ನು ನೀಡಿದನು. ಈ ರೀತಿಯಾಗಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವ ಮೂಲಕ ಬಾಲಮಾರ್ಕಾಂಡೇಯನು ಅಮರನಾದನು. ಮಹರ್ಷಿ ಮಾರ್ಕಾಂಡೇಯ ಇನ್ನೂ ಜೀವಂತವಾಗಿದ್ದಾರೆ ಎನ್ನುವ ನಂಬಿಕೆಯೂ ಇದೆ. ಮಹರ್ಷಿ ಮಾರ್ಕಾಂಡೇಯರು ಹೇಗೆ ಮಹಾಮೃತ್ಯುಂಜಯ ಮಂತ್ರವನ್ನು ರಚಿಸಿ ಅಮರತ್ವದ ವರವನ್ನು ಪಡೆದುಕೊಂಡರೋ ಹಾಗೆ ಯಾರು ಈ ಮಂತ್ರವನ್ನು ಪಠಿಸುತ್ತಾರೋ ಅವರು ಸಾವಿನ ಭಯದಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಎನ್ನುವ ನಂಬಿಕೆಯಿದೆ. ಈ ಮಂತ್ರಕ್ಕೆ ಆರೋಗ್ಯದ ಸಮಸ್ಯೆಗಳನ್ನು ದೂರ ಮಾಡುವ ಶಕ್ತಿಯಿದೆ. ಇದು ಋಷಿ ಮಾರ್ಕಾಂಡೇಯ ಮತ್ತು ಮಹಾಮೃತ್ಯುಂಜಯ ಮಂತ್ರದ ಅರ್ಥ ಮತ್ತು ಮಹತ್ವ. ಹರೇ ಕೃಷ್ಣ.